ಹೋದರೆ ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದಿದೆಯಲ್ಲ, ಇದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಈ ಶೂನ್ಯ ಸಹನೆ, ಜೀರೋ ಟಾಲರೆನ್ಸ್ ಇಟ್ಕೋಬೇಕು. ನಾವು ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಈಗ ಅಡ್ಡ ಮತದಾನ ನೋಡಬೇಕು, ರಾಜ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವು ತಗೊಳ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು. ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆಯೇ ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು. ಒಂದು ಕಾಲದ ಹೋದರೆ ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದಿದೆಯಲ್ಲ, ಇದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಈ ಶೂನ್ಯ ಸಹನೆ, ಜೀರೋ ಟಾಲರೆನ್ಸ್ ಇಟ್ಕೋಬೇಕು. ನಾವು ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಈಗ ಅಡ್ಡ ಮತದಾನ ನೋಡಬೇಕು, ರಾಜ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವು ತಗೊಳ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು. ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆಯೇ ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು. ಒಂದು ಕಾಲದ ಹೋದರೆ ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದಿದೆಯಲ್ಲ, ಇದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಈ ಶೂನ್ಯ ಸಹನೆ, ಜೀರೋ ಟಾಲರೆನ್ಸ್ ಇಟ್ಕೋಬೇಕು. ನಾವು ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಈಗ ಅಡ್ಡ ಮತದಾನ ನೋಡಬೇಕು, ರಾಜ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವು ತಗೊಳ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು. ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆಯೇ ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು. ಒಂದು ಕಾಲದ